ಯೋಧ ದಯಾನಂದ ತಿರಣ್ಣನವರ್ ಅಂತ್ಯಕ್ರಿಯೆ ಬೆಳಗಾವಿಯಲ್ಲಿ ನಡೆದಿದ್ದು ಬೆಳಗಾವಿಯ ವೀರ ಯೋಧನಿಗೆ ಭಾವುಕ ಬೀಳ್ಕೊಡುಗೆಯನ್ನ ನೀಡಲಾಗಿದೆ. ಅಂತ್ಯಕ್ರಿಯೆ ವೇಳೆ ನಮನವನ್ನು ಸಲ್ಲಿಸಿದ್ದಾರೆ ಸಾವಿರಾರು ಜನ. ಬೆಳಗಾವಿಯ ಮರಾಠ ಮೈದಾನದಲ್ಲಿ ವೀರ ಯೋಧನ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಹುತಾತ್ಮ ದಯಾನಂದ ಅವರ ಚಿತೆಗೆ ಪುತ್ರ ಅಗ್ನಿ ಸ್ಪರ್ಶವನ್ನ ಮಾಡಿದ. ಸಕಲ ಸರ್ಕಾರಿ ಸೇನಾ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. जितनी होनी चाहिए कि पूरा सांबा गांव घूमना चाहिए। भारत माता की, भारत माता की, भारत माता की, वंदे वंदे। आप पंच हैं। ಮಾತಾಡಬೇಡ್ರಿ, ಸ್ವಲ್ಪ ಶಾಂತಾಗಿ ಇನ್ನು ಉಡುಪಿ ಮೂಲದ ಹುತಾತ್ಮ ಯೋಧ ಅನೂಪ್ ಪೂಜಾರಿಯವರ ಅಂತ್ಯಕ್ರಿಯೆಯು ನೆರವೇರಿದೆ. ಸ್ವಗ್ರಾಮ ಬೀಚಾಡಿಯಲ್ಲಿ ಯೋಧನ ಕುಟುಂಬಸ್ಥರು ಪಾರ್ಥಿವ ಶರೀರಕ್ಕೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿದರು. ಸೇನಾಧಿಕಾರಿಗಳಿಂದ 3 ಸುತ್ತು ಕುಶಾಲತೋಪು ಸಿಡಿಸಿ ಪೊಲೀಸ್ ಗೌರವವನ್ನು ಸಲ್ಲಿಸಲಾಯಿತು. ಸಾವಿರಾರು ಜನರು ಹುತಾತ್ಮ ಯೋಧ ಅಂತಿಮ ದರ್ಶನವನ್ನ ಪಡೆದರು. ಅನೂಪ್ ಅಂತಿಮ ದರ್ಶನವನ್ನ ಪಡೆದ ಬಳಿಕ ಪತ್ನಿ ಮಂಜುಶ್ರೀಗೆ ತ್ರಿವರ್ಣ ಧ್ವಜವನ್ನ ಹಸ್ತಾಂತರಿಸ್ತಾ ಇದ್ದಂತೆ ಸಹೋದರ ಶಿವರಾಮ್ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡಿದರು. ಅಂತಿಮ ಕಾರ್ಯದಲ್ಲಿ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕ ಗುರುರಾಜ್ ಗಂಟಿಹೊಳೆ, ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಸೇನಾ ವಾಹನದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅಪಘಾತಕ್ಕೀಡಾದಂತಹ ಯೋಧರ ಒಂದು ಪಾರ್ಥಿವ ಶರೀರಕ್ಕೆ ಇವತ್ತು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಸೇನಾ ಗೌರವಗಳೊಂದಿಗೆ ಈಗಾಗಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದ್ದು ಅನೂಪ್ ಪೂಜಾರಿ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗಿದೆ. ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ದಯಾನಂದ ಅವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗಿದೆ. ಸಾವಿರಾರು ಜನರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರಿದ್ದು ಆ ಸಂದರ್ಭದಲ್ಲಿ ವೀರ ಯೋಧರು ಅಮರ್ ರಹೇ ಅನ್ನುವಂತಹ ಘೋಷಣೆಗಳು ಕೂಡ ಅಲ್ಲಿ ಕೇಳಿ ಬಂದವು. ಅವರ ಕುಟುಂಬಸ್ಥರ ಕಣ್ಣೀರು ಅಲ್ಲಿ ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ದೇಶಕ್ಕಾಗಿ ತಮ್ಮ ಕುಟುಂಬವನ್ನ ಅಥವಾ ಒಂದು ಕಡೆ ಆ ಒಂದು ಯೋಧನ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಅವರ ಪತ್ನಿ ಆಗಿರ್ಬೋದು, ಎಲ್ಲರೂ ಕೂಡ ಈಗ ತಮ್ಮ ದೇಶಕ್ಕಾಗಿ ತಮ್ಮ ಮಗನನ್ನು ಕಳೆದುಕೊಂಡಂತಹ ನೋವಲ್ಲಿ ಇದ್ರೂ ಕೂಡ ಇನ್ನೊಂದು ಕಡೆ ಅವರಲ್ಲಿ ಇರುವಂತಹ ಒಂದು ಭಾವ, ಅಟ್ಲೀಸ್ಟ್ ಯುದ್ಧ ಮಾಡಿ ಆದರೂ ನಮ್ಮ ಮನೆಯವರು ಈ ಒಂದು ಸಾವನ್ನಪ್ಪಿದ್ದಿದ್ರೆ ಏನೋ ಒಂದು ರೀತಿಯ ಸಮಾಧಾನ ಇರ್ತಾ ಇತ್ತು. ಆದರೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ, ವಾಹನ ಕಂದಕಕ್ಕೆ ಬಿದ್ದು ಇಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ನೋವು ಕೂಡ ಅವರಲ್ಲಿತ್ತು.
ಕುಪ್ಪನವಾಡಿ ಗ್ರಾಮದ ಹುತಾತ್ಮ ಯೋಧ ಧರ್ಮರಾಜ್ ಕೋಠಾ ಅವರ ಅಂತ್ಯಕ್ರಿಯೆಯು ನೆರವೇರಿದೆ. ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಅಂತಿಮ ದರ್ಶನದ ಬಳಿಕ ಹುಟ್ಟೂರು ಕುಪ್ಪನವಾಡಿ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನ ತರಲಾಯಿತು. ಪತಿಯ ಮುಖ ನೋಡಿ ಪತ್ನಿ ಶ್ರದ್ಧಾ ಹಾಗೂ ಮಕ್ಕಳು ಕುಟುಂಬಸ್ಥರು ಕಣ್ಣೀರು ಹಾಕಿದರು. ಕುಟುಂಬಸ್ಥರ ಆಶಯದಂತೆ ಯೋಧ ಧರ್ಮರಾಜ್ ಅವರ ಜಮೀನಿನಲ್ಲಿಯೇ ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. सिद्धा पहला भारत माता की बोलो भारत माता और God present और ಇನ್ನು ಬಾಗಲಕೋಟೆಯಲ್ಲೂ ಹುತಾತ್ಮ ಯೋಧ ಮಹೇಶ್ ಮರಿಕೊಂಡ ಪಾರ್ಥಿವ ಶರೀರ ಮಹಾಲಿಂಗಪುರಕ್ಕೆ ಬಂದಿತ್ತು. ಆ ಕ್ರಂದನ ಅಲ್ಲಿ ಕುಟುಂಬಸ್ಥರದು ಮುಗಿಲು ಮುಟ್ಟಿದೆ. 2 ದಿನಗಳ ಬಳಿಕ ಸಾವಿನ ಸುದ್ದಿ ತಿಳಿದು ತಾಯಿ ಹಾಗೆಯೇ ಪತ್ನಿ ಆಘಾತಕ್ಕೊಳಗಾಗಿದ್ರು. ಈಗಾಗಲೇ ಅವರ ಪತಿ ತಾನು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ತಿಳಿದಂತಹ ಪತ್ನಿ ಹೇಳೋದು, ತನ್ನ ಪತಿ ಪಾಕಿಸ್ತಾನ ಸೇರಿದಂತೆ ವೈರಿ ರಾಷ್ಟ್ರಗಳ ಜೊತೆ ಹೋರಾಡಿ ವೀರ ಮರಣವನ್ನು ಹೊಂದಿದ್ರೆ ನಾನು ಹೆಮ್ಮೆ ಪಡ್ತಿದ್ದೆ. ಆದರೆ ರಸ್ತೆ ಅಪಘಾತದಲ್ಲಿ ನನ್ನ ಗಂಡ ಸತ್ತಿದ್ದಾನೆ ಅಂತ ಯಾವ ರೀತಿಯಾಗಿ ಹೇಳಲಿ ಅಂತ ಪತ್ನಿ ಲಕ್ಷ್ಮಿ ಕೋಳಾಡಿದ್ರು. ತಾಯಿ ಶಾರದಾ ಕೂಡ ಮನೆಗೆ ಅವನೇ ದೊಡ್ಡ ಮಗ, ನನ್ನ ಮಗನನ್ನ ಬದುಕಿಸಿಕೊಡಿ ಅಂತ ಕಣ್ಣೀರಿಟ್ರು. ಸಂಜೆ 5 ಗಂಟೆಗೆ ಯೋಧ ಮಹೇಶ್ ಅಂತ್ಯಕ್ರಿಯೆ ನೆರವೇರಲಿದೆ. ಕೈಯಾಗ ಕೊಡ್ಬೇಡ್ರು ಮಾತಾಡೋದೇನು ಇಲ್ಲ. ನನ್ನ ಮಾತ ಕಸ್ಕೊಂಡು ಹೋಗ್ಯಾಡ್ರಿ ನಾ ಹೆಂಗ್ ಮಾಡ್ರಿ ನನ್ನ ಮಗನ ಕುಡಿಯ ಕಟ್ಕೋದ 4 ಹೊಲ ಹೊಟ್ಟಿ ತುಂಬ್ಕೋದ ಅವ್ರು ಸಾಲಿ ಕಲಿಸಿದ್ದು. ಅಪ್ಪ ನನ್ನ ಮಗ 6ನೇದ ಸಾಲಿ ಹಿಡ್ಕೋದ ಅವ್ ಕಸ ತೆಗೆದು ಅವ್ ಸಾಲಿ ಕಲಿತು. ಅವನ ಪಾಲಿಗೆ ಅವನು ನೌಕರಿ ಹಿಡ್ಕೋದು ಆದ್ರೆ ಆ ದೇವ್ರ ಕಣ್ಣ ಮಾಡಿಬಿಟ್ರು. ಆ ದೇವ್ರ ನನ್ನ ಮನೆ ಮುರಿದು ಬಿಟ್ರು. ಅವನ ಹೆಜ್ಜಿಗೆ ಅವ್ರ ತಂಗಿಗೆ ಸಾಮಗ ನಾ ಏನು ಹೇಳ್ರು ಅಣ್ಣ ಬಿಡ್ರಿ.